ಹೆಂಗೈತೆ ಸಾರ್ದವ ಗೆಟಪ್ಪು? ರಾಜ್ಕುಮಾರಕ್ಕಲ್ಲ ಅದು ಸರಿ. ಈ ಪಾಟಿ ತಯಾರಾಗಿ ನಂದವ್ರೆ ಎಲ್ಗೊಂಟವ್ರೆ ಅಂತ ಕೇಳ್ಬೋದೇ? ಇನ್ನೆಲ್ಗೆ ರಾಜ್ಕುಮಾರಿನ ಕರ್ಕೊಂಬರೋಕೆ ಈಗೇನು ಮಾಡ್ದೋ ಸರ್? ನಿಮ್ಮ ಮಗಳು ಕೆಲಸ ಹೋಯ್ತಲ್ಲ? ಅಯ್ಯೋ ರೀ, ಸುಶಿ ಗಾಬರಿ ಬೀಳ್ಬಿಡ್ವೆ, ನಾನು ಮಾತಾಡ್ತೀನಿ, ಹಾಗೇನೂ ಆಗಲ್ಲ. ಸಾಹೇಬ್ರೆ, ನಮ್ಮ ಮಗಳು ಭಾಳ ಚಿಕ್ಕವಳಿದ್ದಾಗಿಂದ ಟೀಚರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದವಳು. ಇವಾಗ ಟೀಚರ್ ಆಗಿದ್ದಾಳೆ. ಕೆಲಸ ಹೋಗದೆ ಇರೋವಂಗೆ ಬೇರೆ ದಾರಿನೇ ಇಲ್ವಾ? ಐತೆ, ಇದಕ್ಕೆ ಒಂದೇ ಒಂದು ದಾರಿ ಐತೆ. ಏನದು? ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ. ಏನಂದ್ರೆ? ಹ್ಞೂ, ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ. ಎದೇಳ್ರಿ ಮೇಲೆ, ಹೇಳ್ರಿ ಮೇಲೆ. ಮಾವ ಮಾವ ಅಂತ ಬೇರೆ ಅಂತೀಯ? ನಡಿ. ಅಯ್ಯೋ ಮಾವ, ಮಾವ ನಾನು ರಾಮ. ಅಯ್ಯೋ ಅಳಿ ಅಂದ್ರೆ ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಅದು ಜಾನಕಿ ಅವ್ರಿಗೆ ಈ ಥರ ಬಟ್ಟೆ ಹಾಕೊಂಡ್ರೆ ಇಷ್ಟ ಆಗ್ತದೆ ಅಂತ ಹಾಕೊಂಡೆ. ಅಲ್ಲಿ ಅಂದರೆ ಈ ಡ್ರೆಸ್ಸಲ್ಲಿ ಬೊಂಬಾಟ ಕಾಣಿಸ್ತಿದ್ದೀರಾ. ಅಪ್ಪ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಇವ್ರನ್ನ ಹೋಗಕ್ಕೆ ಹೇಳಿ. ಮಾವ, ನಾನೇ ಸುಮ್ಕೆ ಬಂದಿಲ್ಲ. ಈ ಸ್ಕೂಲಿಂದ ಲೆಟ್ರ್ ಬಂದೈತೆ, ಕೊಟ್ಟೋಗುಮ ಅಂತ ಬಂದಿದೆ. ಹಂಗಂತ ಹೇಳಿ ಮಾವ. ನನಗೆ ಲೆಟ್ರ್ ಏನು ಬೇಡ. ನಾನು ಈಗಾಗಲೇ ಫೋನ್ ಮಾಡಿದ್ದಾಳೆ, ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಅಪ್ಪ, ನನ್ನ ಡ್ರಾಪ್ ಮಾಡಿ. ಮಾವ, ಆವಾಗಲೇ ನಿಮ್ಗೇನೋ ಮೈ ಒಂದು ಥರ ಆಯ್ತೈತೆ ಅಂತ ಹೇಳಿದ್ರಿ ಅಲ್ವಾ? ಅಪ್ಪ, ನಿಮ್ಗೆ ಆಗಲ್ಲ ಅಂದರೆ ಹೇಳಿ, ನಾನು ನಡ್ಕೊಂಡೇ ಹೋಗ್ತೀನಿ. ಅಯ್ಯೋ ಬಾರಮ್ಮ, ನಾನು ಡ್ರಾಪ್ ಮಾಡ್ತೀನಿ. ನಡಿ ನಡಿ. ಅಮ್ಮ, ನನ್ನ ಬ್ಯಾಗ್ ತಂದು ಕೊಡ್ತೀನಿ. ತಗೊಳ್ಳಿ. ಅಲ್ಲ, ನಾನು ಹೇಳೋದು ಸಿಕ್ಕಿ. ತಗೊಮ್ಮ, ಇರು ಒಂದು ನಿಮಿಷ, ಬಾಕ್ಸ್ ತಂದುಬಿಡ್ತೀನಿ. ಇಲ್ಲಮ್ಮ ಬೇಡ, ಇವತ್ತು ಹಾಫ್ ಡೇ, ಊಟಕ್ಕೆ ಮನೆಗೆ ಬರ್ತೀನಿ. ಅತ್ತೆ, ನಾನು ಹೋಗ್ಬತ್ತೀನಿ. ಬಾಯ್. ಅಪ್ಪ, ನೀವು ಯಾಕೆ ನಿಧಾನ ಗಾಡಿ ಓಡಿಸ್ತೀರಾ? ನಾನು ಎಷ್ಟು ಜೋರಾಗಿ ಓಡಿಸಿದ್ರು ಅದು ಬುಲೆಟ್ ಕಣಮ್ಮ. ಮಾವ ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಅಲ್ಲ, ನನ್ನ ಜೊತೆನೇ ಬಂದಿದ್ರೆ ಬರ್ನೇ ಬಿಡ್ತಿದ್ದೆ. ಆಯ್ತು, ನೀವು ಹೋಗಿ, ನನ್ನ ಸ್ಕೂಲಿಗೆ ಟೈಮ್ ಆಯ್ತು. ಬಾಯ್ ಜಾನು. ಬಾಯ್ ಅಪ್ಪ. ಮಾವ,
ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ ಅಳಿಯಂದ್ರೆ. ಹೋಗಿ ಹೋಗಿ. ಸರಿ. ಲೇ, ಅಲ್ಲಿ ನಿಂತ್ಕೊಂಡು ಏನೇ ಕಿಸಿತಿದ್ಯಾ? ಅಕ್ಕ ನಾನೇ ಬಿದ್ದೋಗ್ಬಿಟ್ನಲ್ಲ ಅಕ್ಕ. ಹುಚ್ಚಿಗೆ ಚಿಡಿತೇನೆ ನಿನ್ಗೆ? ಹಾ, ಕೇಳೆ ಮೇಲೆ. ಅಪ್ಪ ಹ್ಞೂ ಅಕ್ಕ, ಒಂಥರ ಹಂಗೆ ಆಗೈತೆ. ಅಲ್ಲ ರಾಮಣ್ಣ ದಿಢೀರಂತ ಈ ಪಾಟಿಗೆ ಬದಲಾಗ್ಬಿಟ್ನವಲ್ಲ ಅಕ್ಕ ಅವ್ರೆ. ಯವ್ವಿ ನನ್ನ ಕಣ್ಣೇ ನಂಗೆ ನಂಬಕ್ಕಾಯ್ತಿಲ್ಲ. ಸಾಕು ಬಾಯಿ ಮುಚ್ಚೆ. ಆ ಕೋಣನ ಕೊಂಬಿಗೆ ಬಣ್ಣ ಬಳ್ದು ಬಾಲಕ್ಕೆ ರಿಬ್ಬನ್ ಕಟ್ಟಿದ ತಕ್ಷಣ ಕೋಣ ಏನು ಬದಲಾಗಲ್ಲ. ಕೋಣ ಯಾವತ್ತಿದ್ರೂ ಕೋಣನೇ. ಬದಲಾಗಕ್ಕಿಲ್ಲ ಒಪ್ಕೋತೀನಿ, ಆದರೆ ಕೋಣ ಬಣ್ಣ ಬಳ್ಕೊಳ್ಳೋ ಅಷ್ಟು ಬುದ್ಧಿ ಬಂದೈತಲ್ಲ, ಅದಕ್ಕೇನಂತೀರ ಅಕ್ಕ? ಅವನಿಗೆ ಬುದ್ಧಿ ಇರೋದೇ ಅಷ್ಟು ಕಣೆ. ಈ ಥರ ರೆಡಿಯಾಗಿ ಹೋಗಿದ ತಕ್ಷಣ ಆ ಟೀಚರ್ ವಾಪಸ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದಾನೆ. ದಡ್ಡ. ಅಂದರೆ ಆ ಟೀಚರ್ ಬರೋಕ್ಕಿಲ್ಲ ಅಂತೀರಾ ಅಕ್ಕ? ಅವಳನ್ನೇನು ನೀನು ಅನ್ಕೊಂಡಿದ್ದೇನೆ ದಡ್ಡಿ? ತಿನ್ನೋಕೆ ಅನ್ನ ಇಲ್ಲದೆ ಹೋದರೂ ಸ್ವಾಭಿಮಾನ ಮಾತ್ರ ದಂಡಿಯಾಗೇ ಇದೆ. ಅವಳು ಮಾತ್ರ ವಾಪಸ್ ಬರಲ್ಲ. ಅಕಸ್ಮಾತ್ ಅವಳು ಏನೇ ಅಕಸ್ಮಾತು? ಕುಡಿಯಕ್ಕ ಏನೂ ಇಲ್ಲ. ಬಾಯಿಗೆ ಬಂದಿದ್ದಾಯ್ತಲ್ಲ, ಏನು ಅಂತ ಬೊಗಳು. ಅಲ್ಲಕ್ಕ, ಅಕಸ್ಮಾತ್ ರಾಮಣ್ಣ ಅವಳು ತವ ಹೋಗಿ ನಾನು ಓದಕ್ಕೆ ಒಪ್ಕೋತೀನಿ ಅಂತ ಹೇಳ್ಬಿಟ್ರೆ? ಏನಕ್ಕ? ಇಲ್ಲ, ಆ ಕೋಣ ಹಾಗೆ ಮಾಡಲ್ಲ. ಅವನ ಮೂಗ್ದಾರ ಇನ್ನೂ ನನ್ನ ಕೈಯಲ್ಲೇ ಬಿಗಿಯಾಗಿದೆ. ಓ, ಜಾನಕಿ ಮೇಡಮ್ನವರು ಆಗಲೇ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಪರೀಕ್ಷೆ ಎಲ್ಲ ಮುಗಿದು ಆರಾಮಾಗಿ ಮುಂದಿನ ವರ್ಷ ಬರ್ಬೋದಿತ್ತಲ್ವಾ? ಯಾಕೆ ಸರ್, ಮಕ್ಕಳು ಎಕ್ಸಾಮ್ ಬರ್ದಿಲ್ಲ ಅಂತಂದರೆ ಮುಂದಿನ ವರ್ಷಕ್ಕೆ ಹಾಗೆ ಪಾಸ್ ಮಾಡ್ತೀರಾ? ಅದು ಹಂಗಲ್ಲ. ನೀವು ಮಾತಾಡ್ಕೊಳ್ಳಿ, ನಂಗೆ ಕೆಲಸ ಐತೆ. ಜಾನು, ವೆಲ್ಕಮ್ ಬ್ಯಾಕ್ ಜಾನು. ಥ್ಯಾಂಕ್ಸ್ ಜಾನು. ಅಂತೂ ಎಕ್ಸಾಮ್ಗೂ ಮುಂಚೆನೇ ಬಂದಿಯಲ್ಲ. ರಿವಿಷನ್ ಶುರು ಮಾಡಬೇಕು. ಮಾಡೋಣ. ಯಾರು ಅಪ್ಪ ಬಂದು ಡ್ರಾಪ್ ಮಾಡಿದ್ರಾ? ಯಾಕೆ ರಾಮಣ್ಣ ಬರಲಿಲ್ವಾ? ಏನನು ಗೊತ್ತಿದ್ದು ಕೇಳ್ತಿದ್ಯಾ ಹೇಗೆ? ಏನು ಗೊತ್ತಿದ್ದು? ಏನಾಯ್ತು? ಅದಕ್ಕೆ ನೀನು ಕೇಳಬೇಡಿ, ನನಗೆ ಕಲೆ ಕೆಡ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ. ನಿಮಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಈ ಮನೆ ಇರೋದಕ್ಕೆ ಇಷ್ಟ ಇಲ್ಲ. ಜಾನು, ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ರಾಮಣ್ಣಂಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೂ ಯಾಕೆ ಫೋರ್ಸ್ ಮಾಡ್ತೀಯಾ? ಇಂಟ್ರೆಸ್ಟ್ ಇಲ್ಲ ಅಂತ ಹಾಗೆ ಬಿಟ್ಬಿಡು ಅಂತ್ಯಾನು? ಜೀವನ ಪೂರ್ತಿ ಅವ್ರು ಹಾಗೆ ಇದ್ಬಿಡ್ತಾರಷ್ಟೇ. ನನಗೋಸ್ಕರ ಅವ್ರು ಇಷ್ಟು ಬದಲಾಗಿಲ್ಲ ಅಂದಮೇಲೆ ನಾನೇ ಅವ್ರ ಹತ್ರ ಮಾತಾಡಬೇಕು. ಆದರೂ ಜಾನು, ಆದರೂ ಏನು? ದಿನ ಅಪ್ಪ ಬಂದು ಡ್ರಾಪ್ ಮಾಡ್ತಾರೆ ಅಷ್ಟೇ ತಾನೇ. ಪರವಾಗಿಲ್ಲ ಬಿಡು, ನಡಿ, ಕ್ಲಾಸಿಗೆ ಟೈಮ್ ಆಯಿತು.
ಜಾನು ಈ ಬಾಯ್ಲಿ ಅದು ರಾವಣ ಅಲ್ವಾ? ಓ ಮೈ ಗಾಡ್, ನೀನು ಯಾಕೆ ಹೀಗಾಡ್ತಿದ್ಯಾ? ಏ ಜಾನು, ನಿಂಗೋಸ್ಕರ ಅಷ್ಟೊಂದು ಬದಲಾಗಿ ಬಂದಿದ್ದಾರೆ. ಒಳ್ಳೆ ಹೀರೋ ಥರ ಕಾಣ್ತಿದ್ದಾರೆ ಕಣೆ. ನಿಜವಾಗ್ಲೂ ಹೀರೋನೇ ಕಣೆ. ಆಯ್ತು ಸಾಕು, ಬಾ, ಕ್ಲಾಸ್ ಟೈಮ್ ಆಯ್ತು. ಅದಕ್ಕ ನೀವು ಹಬ್ಬಕ್ಕೆ ಒಂದೆರಡು ದಿನ ರಜೆ ತಗೊಳ್ಳಿ, ಆಮೇಲೆ ನಾನು ಹೊರಡುವಾಗ ಹೇಳ್ತೀನಿ, ಅವಾಗ ಬಂದರೆ ಸಾಕು. ಸರಿ ಸಾಹೇಬ್ರೆ, ಬರ್ತೀನಿ. ಬನ್ನಿ ಸಾಹೇಬ್ರೆ. ಹಾಂ. ಓಹ್ ನಂದಿತಾ, ಬಾವಾ ಒಳ್ಳೇದಾಗಲ್ಲ, ಒಳ್ಳೇದಾಗಲಿ. ಚಂದ್ರಿ, ಹೋಗಿ ನೀರು ತಗೊಂಡ್ ಬಾರೆ. ಏನ್ ಮಾವ ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳಿಲ್ಲ? ಓ ಕಣಮ್ಮ, ಒಂಥರ ಸಸ್ಪೆನ್ಸ್ ಆಗಿ ಇರಲಿ ಅಂತ. ನಾಳೆ ಹಬ್ಬ ಅಲ್ವಾ, ಹೊಸ ವರ್ಷಕ್ಕೆ ಮನೇಲಿಲ್ಲ ಅಂದ್ರೆ ಹೇಗೆ? ಸಾಹೇಬ್ರೆ, ಈ ಕಿತ್ತ ಹಬ್ಬಕ್ಕಿರಲ್ವೇನೋ ಅಂತ ಶಾನೆ ಚಿಂತೆ ಆಗಿತ್ತು. ಎಲ್ಲ ಸರಿ ಸಾರ್ದಕ್ಕ, ಆದರೆ ನನ್ನ ಹಿರಿ ಸೊಸೆನೇ ಮನೇಲಿಲ್ವಲ್ಲ. ಜಾನಕಿ ಇಲ್ಲದೆ ಇಡೀ ಮನೆನೇ ಒಂಥರ ಕಳೆ ಕಳ್ಕೊಂಡಂಗೆ ಕಾಣ್ತಾ ಇದೆ. ಸುಮ್ಮನೆ ಅವ್ನು ಯಾರು ನಮ್ಮ ರಾಮಣ್ಣ ಗಾಡಿ ಮೇಲೆ ಕೂತಾನಲ್ಲ. ನೋಡಮ್ಮ, ಸುಮ್ಕಿರಲ್ಲ. ಓಹೋ ರಾಮಣ್ಣ, ಏನ್ ನಿನ್ ವೇಷ? ಓ ಮೈ ಗಾಡ್, ಅನ್ಬಿಲೇವೇಬಲ್ ಯಾ. ರಾಮಣ್ಣ, ಪಿಕ್ಚರ್ ಗಿಚ್ಚರ್ ಅಲ್ಲಿ ಚಾನ್ಸ್ ಸಿಗ್ತಾ ಹೆಂಗೆ? ಲೈ ಬಡ್ಡೆ ತವ ಸುಮ್ಕೆ ಹೋಗ್ರ. ಲೈ ನನ್ನ ಕಷ್ಟ ನಂಗಾಗೈತೆ, ನೀವು ಒಳ್ಳೆ. ಲೈ ಯಾಕ್ರ ನಗ್ತಾ ಇದ್ದೀರಾ? ಅಲ್ಲ, ಆಚೆ ಕಡೆ ಏಟೆ ಪೇಂಟ್ ಹೊಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರುವೆ ಗರ್ಭದ ಗುಡಿ ದೇವ್ರು ಬದ್ಲಾಗಿಲ್ಲ ರಾಮಣ್ಣ. ಏಯ್, ನಿಮ್ಗೆಲ್ಲ ಕ್ಲಾಸ್ ಇಲ್ವೇನ್ರೋ? ನಡೀರಿ. ರಾಮಣ್ಣ, ಡ್ರೆಸ್ ಸೂಪರು. ಸರಿ, ನಮ್ಮ ಪೈಲ್ವಾನ ಎಲ್ಲಿ ಹೋಗವನೆ? ಹೊರ್ಗಡೆ ಹೋಗವನೆ ಸಾಹೇಬ್ರೆ. ಹೌದಾ? ಇರಿ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ ಎಲ್ಲಿ ಹೋಗವನೆ ಅಂತ. ಅಮರ, ನನ್ನ ಮೇಲಿರೋ ಪಾಪನ ಮಕ್ಕಳ ಮೇಲೆ ಯಾಕೆ ತೋರಿಸ್ತಿದ್ದೀರಿ? ಅವ್ರ ಮೇಲೆ ಬೇಡ, ನಿಮ್ಮ ಮೇಲೆ ತೋರಿಸ್ಲಾ? ಯಾಕಿಲ್ಲಿ ಬಂದಿದ್ದೀರಾ? ನಿಮ್ಮನ್ನ ನೋಡೋಕೆ. ನನಗೀಗ ಕೆಲಸ ಇದೆ. ನಮ್ಮರೆ ನಮ್ಮರೆ ಒಂದು ನಿಮಿಷ, ಅಪ್ಪಯ್ಯ ಫೋನ್ ಮಾಡ್ತಾವ್ರೆ.
ಹಲೋ ಅಪ್ಪಯ್ಯ. ಲೇ ರಾಮ, ಎಲ್ಲಿದ್ಯಲ್ಲ? ನಾನು ಅಪ್ಪಯ್ಯ ಇಲ್ಲೇ ಸ್ಕೂಲ್ ತಕ್ಕ ಬಂದಿದ್ದೆ. ಸ್ಕೂಲ್ ತಾವ? ಯಾರು ಜಾನಕಿ ಅವಳೇನಿಲ್ಲ? ಹ್ಞೂ ಅಪ್ಪಯ್ಯ. ಎಲ್ಲಿ ವಸಿ ನನ್ನ ಸೊಸೆಗೆ ಫೋನ್ ಕೊಡು. ಹ್ಞೂ ಅಪ್ಪಯ್ಯ. ಇದೆಲ್ಲ ಬಿಟ್ರು. ಅಯ್ಯೋ ಹಾಂ ಅಪ್ಪಯ್ಯ, ಮತ್ತೆ ಅವ್ರಿಗೇನೋ ಹೊಸಿ ಕೆಲಸ ಐತಿ ಅಂದ್ಬಿಟ್ಟು ಅವರು ಹೊಂಟೋದ್ರು. ಹೌದಾ? ಸರಿ, ನಾನು ಮನೆಗೆ ಬಂದೀನಿ. ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿರ್ನೆ ಮನೆಗೆ ಬಾ. ಹ್ಞೂ ಸರಿ ಅಪ್ಪಯ್ಯ. ಮಾವ, ಜಾನಕಿ ಅವ್ರು ಮಾತಾಡಿದ್ರಾ? ಇಲ್ಲಮ್ಮ, ಅದೇನೋ ಕೆಲಸ ಅಂತ ಹಾಗೆ ಹೋಗ್ಬಿಟ್ಲಂತೆ. ಬರ್ತಾ ಬರ್ತಾ ಜಾನಕಿ ಅವ್ರದ್ದು ಹಠ ಯಾಕೋ ಜಾಸ್ತಿ ಆಯಿತು. ಅಲ್ಲ ಮಾವ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ವಾ ಅವ್ರಿಗೆ? ಸ್ಯಾನೆ ದಿನ ಆದ್ಮೇಲೆ ಸ್ಕೂಲ್ ತಕ್ಕ ಹೋಗವ್ರೆ, ಏನಾನ ಕೆಲಸ ಇರ್ಬೋದು. ಆದರೂ ಶಾರದಕ್ಕ ಹೋಗ್ಲಿ ಬಿಡಿ, ನಾಳೆ ಹಬ್ಬ, ದೇವಸ್ಥಾನಕ್ಕೆ ಹೋಗಬೇಕು. ರಾಮ ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ನಾನು ರೂಮಲ್ಲಿ ಇರ್ತೀನಿ. ಮಾವ, ಬರ್ತಾ ಬರ್ತಾ ಈ ಮುದುಕಿದ್ ಯಾಕೋ ಜಾಸ್ತಿ ಆಯ್ತು ಕಣೆ. ನೀವು ಅನ್ನೆ ಅಕ್ಕ, ಏನಾನ ಬೆರೆಸ್ಕೊಟ್ಬಿಡ್ತೀನಿ ಆ ಮುದುಕಿಗೆ. ಸಾಕು, ಸುಮ್ಮನೆ ಕಂಡಿದ್ದೀನಿ. ಅಪ್ಪಯ್ಯ, ಪೈಲ್ ಬಂದರು ಫಾರ್ನರ್ ಆಗ್ಬಿಟ್ಟವ್ರೆ. ಅಪ್ಪಯ್ಯ ಜಾನಕಿ ಅವ್ರಿಗೆ ಇಷ್ಟ ಅಂತ ಹಾಕೊಂಡೆ. ಬರೀ ಬಟ್ಟೆ ಬದಲಾಯಿಸಿದ್ರೆ ಸಾಕೇನಿಲ್ಲ, ನನ್ನ ಸೊಸೆ ನಿನ್ನ ಬದುಕನ್ನೇ ಬದಲಾಯಿಸ್ಬೇಕು ಅಂತವಳೆ. ನೀನು ನೋಡಿದ್ರೆ ಅವಳು ಮಾತೆ ಕೇಳೋಕ್ಕಿಲ್ಲ ಅಂತೀಯ. ಯಾಕಲ ಹಿಂಗೆ ಮಾಡ್ತೀಯ? ಈ ಕಲಿತೀವ್ನಿ ಅಪ್ಪಯ್ಯ. ಕಲಿಯೋದು ಅಂದ್ರೆ ಅಟ್ ಮಾತ್ರ ಅಲ್ಲಕ್ಕಲ್ಲ. ಬಿಡಿ ಅಪ್ಪಯ್ಯೋ, ಜಾನಕಿ ಅವರು ವಾಪಸ್ ಮನೆಗೆ ಬರ್ತಾರಲ್ಲ, ಅವಾಗ ನಾನು ಸಮಾಧಾನ ಮಾಡ್ತೀನಿ. ಹಲೋ, ಹಾಂ, ಆ ಪ್ರಾಜೆಕ್ಟ್ ಆಗಲ್ಲ ಅಂತ ನನ್ನ ಸೆಕ್ರೆಟರಿ ಕೈಲಿ ಹೇಳಿ ಕಳಿಸಿದ್ನಲ್ಲ. ಅಲ್ಲಿ ಸ್ಕೂಲ್ ಕಟ್ಟಕ್ಕಾಗಲ್ಲ, ಮಕ್ಕಳ ಜೀವದ ಪ್ರಶ್ನೆ ಅದು. ಏನ ದುಡ್ಡ? ಯಾವನಿಗೆ ಬೇಕು ನಿಮ್ಮ ದುಡ್ಡು? ನನಗೆ ಸರ್ಕಾರ ಸಂಬಳ ಕೊಡುತ್ತೆ. ಇದೇ ಫೈನಲ್ ವಾರ್ನಿಂಗ್. ಆ ಪ್ರಾಜೆಕ್ಟ್ ಆಗಲ್ಲ. ಇನ್ನೊಂದ್ಸಲ ಈ ವಿಷಯಕ್ಕೆ ಫೋನ್ ಮಾಡಬೇಡಿ ನೀವು. ಯಾರಪ್ಪಯ್ಯ? ಅವನು ಬುಡ್ಲಾ, ಇವೆಲ್ಲ ಇದ್ದದ್ದೇ. ಇವಾಗ ನೀ ಹೇಳು, ನನ್ನ ಸೊಸೆನ ಯಾವಾಗ ಕರ್ಕೊಂಬರ್ತೀಯ? ಸಾಹೇಬ್ರೆ, ರಾಮ, ಹಿಂಗೆ ಎಸ್ಕೊಂಡಿರ್ತೀರಾ? ಬನ್ನಿ, ಊಟ ಮಾಡಿಕೊಂಡು ಮಾತಾಡೋರಂತೆ. ಹ್ಞೂ ಹ್ಞೂ ಅಪ್ಪಯ್ಯ, ಮೊದಲು ಊಟ ಮಾಡಮ್ಮ, ಆಮ್ಯಾಕೆ ಮಾತಾಡಮ್ಮ. ಬನ್ನಿ. ಅವ್ನು ಸುಮ್ಮನೆ ಮಾತು ಬದಲಾಯಿಸ್ತವನೆ, ನೀವು ಬೇರೆ ಬಂದು ಕರೆದ್ಬಿಟ್ರಿ. ಸರಿ ಆಯ್ತು, ನಡೀರಿ. ಬರಲ್ಲ. ಸುಶಿ, ಬೇಗ ಊಟ ಬಡಿಸೆ. ಏನು ಮಾಡ್ಗೆ? ಮಾಮೂಲಿ ಅನ್ನ ಸಾರು. ಏನಾದ್ರು ಸ್ಪೆಷಲ್ ಮಾಡತ್ತಾನ? ಇದೇನು ದೊಡ್ಡ ಮನೆ ಅಲ್ಲ ಕಣೆ, ದಿನ ಸ್ಪೆಷಲ್ ಮಾಡಿ ಬಡಿಸೋದಕ್ಕೆ. ಮಗಳನ್ನ ಯಾಕೆ ಗದರ್ತೀಯ ಪಾಪ? ಮತ್ತಿನ್ನೇನ್ರಿ ಮಾಡಲಿ, ನಾಳೆ ಯುಗಾದಿ ಹಬ್ಬ. ದೊಡ್ಡ ಮನೆ ಸೊಸೆ ಆಗಿ ಅಲ್ಲಿರೋದು ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ. ನಮಗಾದ್ರೂ ಬುದ್ಧಿ ಬೇಡವಾ? ಇವಳಿಗೆ ಬೈದು ಬುದ್ಧಿ ಹೇಳಿ ಕಳ್ಸೋದು ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಅಲ್ಲಿ ಸಾಹೇಬರು ಏನು ಅನ್ಕೊಳ್ಳಲ್ಲ.